ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯವೇ ಇಲ್ಲ. ಎಷ್ಟೇ ಐಶ್ವರ್ಯ, ಸಿರಿ ಸಂಪತ್ತು ಏನೇ ಸಂಪಾದಿಸಿದ್ದರೂ ಸಹ ಆರೋಗ್ಯ ಭಾಗ್ಯ ಇಲ್ಲದೇ ಇದ್ರೆ ಅವೆಲ್ಲವೂ ವ್ಯರ್ಥ. ಇದೇ ಕಾರಣಕ್ಕಾಗಿ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡುವ ವೈದ್ಯರನ್ನು ಹರಿಯೇ ನಾರಾಯಣ ಅಂತ ಕರೀತಾರೆ, ಹರಿಯೇ ಸಮ ಅಂತ ಕರೀತಾರೆ. ಉತ್ತಮ ಆರೋಗ್ಯ ಪಡೆಯಬೇಕು ಅಂತ ಬಯಸುವವರು ಧನ್ವಂತರಿಯ ಕುರಿತು ಪ್ರಾರ್ಥಿಸುತ್ತಾರೆ. ಧನ್ವಂತರಿಯನ್ನು ಪೂಜಿಸುವುದರಿಂದ ದೀರ್ಘಕಾಲದ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆಗಳು ಸಹ ಗುಣವಾಗುತ್ತೆ. ಧನ್ವಂತರಿಯನ್ನು ಪೂಜಿಸೋದ್ರಿಂದ ಮಾನಸಿಕ ತೊಂದರೆಗಳು ಸಹ ನಿವಾರಣೆಯಾಗಿ ಮನುಷ್ಯರಲ್ಲಿ ನವಚೈತನ್ಯ ಮೂಡಿಬರುತ್ತೆ. ಧನ್ವಂತರಿ ಯಾರು? ಅನಾರೋಗ್ಯ ಸಮಸ್ಯೆಗಳು ದೂರ ಆಗಬೇಕಾದಲ್ಲಿ ನಾವು ಪ್ರತಿನಿತ್ಯ ಪಠಣ ಮಾಡಬೇಕಾಗಿರುವ ಧನ್ವಂತರಿ ಮಂತ್ರ ಯಾವುದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಧನ್ವಂತರಿ ಯಾರು? ಧನ್ವಂತರಿ ಮಹಾವಿಷ್ಣುವಿನ ಅವತಾರ. ಭಾಗವತ ಹಾಗೂ ಹರಿವಂಶದಲ್ಲಿ ಧನ್ವಂತರಿಯನ್ನು ದೇವತೆಗಳ ವೈದ್ಯರೆಂದೇ ಉಲ್ಲೇಖಿಸಲಾಗಿದೆ. ಧನ್ವಂತರಿ ಆಯುರ್ವೇದದ ಅಧಿದೇವತೆ. ಅಷ್ಟು ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ಕಲಿಸಿದ್ದೇ ಈ ಧನ್ವಂತರಿ. ಧನ್ವಂ ಎಂದರೆ ಕಾಯಿಲೆಗಳು, ರೋಗ ರುಜಿನಗಳು ಎಂದರ್ಥ. ಹರಿ ಎಂದರೆ ಧ್ವಂಸ ಎಂದರೆ. ಧನ್ವಂತರಿ ಅಂತಂದ್ರೆ ರೋಗ ರುಜಿನಗಳನ್ನು ಹೋಗಲಾಡಿಸುವವರು ಅಂತ ಅರ್ಥ. ಆಯುರ್ವೇದದ ಹಲವಾರು ಸಸ್ಯಗಳ, ಗಿಡಮೂಲಿಕೆಗಳ ಬಳಕೆಯಿಂದಲೇ ಔಷಧವನ್ನು ತಯಾರು ಮಾಡಿದಂತಹ ಗೌರವ ಧನ್ವಂತರಿಗೆ ಸಲ್ಲುತ್ತೆ. ಧನ್ವಂತರಿಯ ಅವತಾರವಾದದ್ದು ಸಮುದ್ರ ಮಂಥನದ ಸಮಯದಲ್ಲಿ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಿರುವಾಗ ದೇವತೆಗಳಿಗೆ ಗುಣಪಡಿಸಲಾಗದ ವ್ಯಾಧಿಗಳು ಬಂದೊದಗುತ್ತವೆ. ದೇವತೆಗಳ ಎಲ್ಲಾ ವ್ಯಾಧಿಗಳಿಗೂ ಚಿಕಿತ್ಸೆಯನ್ನು ನೀಡುವ ಸದುದ್ದೇಶದಿಂದಲೇ ಮಹಾವಿಷ್ಣು ದೇವರು ಧನ್ವಂತರಿಯ ರೂಪವನ್ನು ತಾಳಿ ಅವತರಿಸಿದ್ದರಂತೆ. ಧನ್ವಂತರಿಯ ರೂಪ ಹೇಗಿದೆ? ಧನ್ವಂತರಿಯು ಎಡಗೈಯಲ್ಲಿ ಅಮೃತ ಕಲಶವನ್ನು ಹಾಗೂ ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದ್ದಾರೆ. ಭಗವಂತ ಹಿಡಿದಿರುವ ಅಮೃತ ಕಲಶ ಆರೋಗ್ಯ ಹಾಗೂ ದೀರ್ಘಾಯುಷ್ಯದ ಸಂಕೇತ ಆಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಉಗಮಿಸಿದಂತಹ ಧನ್ವಂತರಿ ತಮ್ಮ ಕೈಯಲ್ಲಿದ್ದ ಅಮೃತ ಕಲಶದಲ್ಲಿನ ಅಮೃತವನ್ನ ಬಳಸಿಯೇ ಜಗತ್ತಿನ ಸಕಲ ಜೀವಿಗಳನ್ನ ರೋಗಮುಕ್ತಗೊಳಿಸಲು ಹಾಗೂ ಅಕಾಲ ಮರಣದಿಂದ ಪಾರು ಮಾಡಲು ಮುಂದಾದರಂತೆ. ಅನೇಕ ಗಿಡಮೂಲಿಕೆಗಳನ್ನು ಪತ್ತೆ ಹಚ್ಚಿ ಹಲವು ಕಾಯಿಲೆಗಳಿಗೆ ನೈಸರ್ಗಿಕ ಕಷಾಯ, ಗುಳಿಗೆ, ಲೇಹ ಹಾಗೂ ಮುಲಾಮುಗಳನ್ನ ಧನ್ವಂತರಿ ಕಂಡು ಹಿಡಿದರು ಅಂತ ಹೇಳ್ತಾರೆ. ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ತಿಳಿಸಿಕೊಟ್ಟಿದ್ದೇ ಈ ಧನ್ವಂತರಿ. ಹಾಗಾದ್ರೆ ಇವರೇ ವಿಶ್ವದ ಮೊದಲ ವೈದ್ಯರು. ಆಯುರ್ವೇದ ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತರಿಗೆ ಧನ್ವಂತರಿ ಹಲವಾರು ವೈದ್ಯಕೀಯ ವಿಚಾರಧಾರೆಗಳನ್ನು ಹಾಗೂ ವಿಧಿವಿಧಾನಗಳನ್ನು ತಿಳಿಸಿದ್ದಾರೆ ಅಂತ ಗ್ರಂಥಗಳು ತಿಳಿಸುತ್ತೆ. ಈ ಹಿನ್ನೆಲೆಯಲ್ಲಿಯೇ ಆಯುರ್ವೇದ ಚಿಕಿತ್ಸಕರೆಲ್ಲರೂ ಶ್ರೀ ಧನ್ವಂತರಿಯನ್ನು ಪೂಜಿಸುವುದನ್ನು ರೂಢಿಸಿಕೊಂಡು ಬರ್ತಾ ಇದ್ದಾರೆ. ಆರೋಗ್ಯ ಸುಧಾರಿಸುವ ಧನ್ವಂತರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಧನ್ವಂತರೆಯೇ ಅಮೃತ ಕಲಶ ಹಸ್ತ ಸರ್ವಾಮಯ ವಿನಾಶನಾಯ ತ್ರಿಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಎಂಬ ಶ್ಲೋಕದೊಂದಿಗೆ ಧನ್ವಂತರಿಯನ್ನು ನಿತ್ಯ ಪ್ರಾರ್ಥಿಸಿ ಕಾರ್ಯವನ್ನು ಆರಂಭಿಸಿದರೆ ಎಲ್ಲ ರೀತಿಯ ದೈಹಿಕ ಕಾಯಿಲೆಗಳು ನಿವಾರಣೆಯಾಗುತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಪ್ರತಿದಿನ ಮುಂಜಾನೆ ಸ್ನಾನವನ್ನ ಮಾಡಿ ಶುಚಿರ್ಭೂತರಾಗಿ ಈ ಮಂತ್ರವನ್ನ 21 ಬಾರಿ ಅಥವಾ 48 ಬಾರಿ, ಸಾಧ್ಯವಾದರೆ 108 ಬಾರಿ ಪಠಣ ಮಾಡಬೇಕು. ಈ ಒಂದು ಮಂತ್ರದಲ್ಲಿ ಧನ್ವಂತರಿಯ ಶಕ್ತಿಯೇ ಅಡಗಿದೆ. ಹಾಗಾಗಿ ಆರೋಗ್ಯ ಅಭಿವೃದ್ಧಿಪಡಿಸುವಲ್ಲಿ ವಿಶೇಷವಾಗಿ ಈ ಮಂತ್ರ ಕೆಲಸವನ್ನು ಮಾಡುತ್ತದೆ. ಕಾಯಿಲೆ ಗುಣಪಡಿಸಲು ನಾವು ಸೇವಿಸುವಂತಹ ಔಷಧಿಗಳು ನಮ್ಮ ಭೌತಿಕ ಶರೀರದ ಮೇಲೆ ಕೆಲಸವನ್ನು ಮಾಡುತ್ತವೆ. ಈ ಔಷಧಿಗಳಿಂದ ಪ್ರತಿಕೂಲ ಪರಿಣಾಮಗಳು ಆಗುವ ಸಾಧ್ಯತೆ ಜಾಸ್ತಿನೇ ಇರ್ತವೆ. ಆದರೆ ಧನ್ವಂತರಿ ಮಂತ್ರ ನಮ್ಮೊಳಗಿನ ಸೂಕ್ಷ್ಮ ಶರೀರದ ಮೇಲೆ ಕೆಲಸವನ್ನು ಮಾಡಿ ದೈಹಿಕ ಮಾನಸಿಕ ಕಾಯಿಲೆಗಳಿಂದ ಹೋರಾಡಲು ನಮಗೆ ಸಹಾಯ ಆಗುತ್ತೆ.
ಯಾವುದೇ ರೀತಿಯ ದೀರ್ಘಕಾಲದ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆಗಳು ಸಹ ಈ ಸ್ತೋತ್ರವನ್ನು ಪಠಿಸೋದ್ರಿಂದ ನಿವಾರಣೆಯಾಗುತ್ತದೆ. ನಾವು ಯಾವುದೇ ಔಷಧವನ್ನು ಸ್ವೀಕರಿಸುವಾಗಲೂ ಕೂಡ ಧನ್ವಂತರಿಯನ್ನು ಸ್ಮರಣೆ ಮಾಡಿ ಆ ಔಷಧವನ್ನು ಸ್ವೀಕರಿಸಬೇಕು. ಇದರಿಂದ ಔಷಧಗಳು ಶೀಘ್ರವೇ ಕೆಲಸ ಮಾಡಿ. ಸ್ನೇಹಿತರೆ, ಜಗತ್ತಿನ ಮೊದಲ ವೈದ್ಯರಾದ ಧನ್ವಂತರಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ನಾವು ಕೋರಿಕೊಳ್ಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.